ಸಮುದಾಯದ ಜನರು ಧಾರ್ಮಿಕ ಚೌಕಟ್ಟಿನೊಳಗೆ ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡ್ತಾ ಇರೋದು ಶ್ಲಾಘನೀಯ ಅಂತ ಕರ್ನಾಟಕ ಸರ್ಕಾರದ ಕನಿಷ್ಠ ವೇತನ ಸಲಹಾ ಸಮಿತಿಯ ಅಧ್ಯಕ್ಷರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ತೆಕ್ಕಿಲ್ ಹೇಳಿದರು. ಕಡಂಗ ಬದ್ರಿಯಾ ಮಸೀದಿಯ ಸಮೀಪದಲ್ಲಿ ಆಯೋಜಿಸಲಾದ ಅಸ್ಮಾಉಲ್ ಹುಸ್ನಾ ಮಜ್ಲಿಸ್ ಹಾಗೂ ಸ್ವಲಾತ್ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಹಿದ್ ತೆಕ್ಕಿಲ್, ಕಳೆದ 5 ವರ್ಷಗಳಿಂದ ಈ ಪ್ರದೇಶದಲ್ಲಿ ಬೆರೆತು ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನಕ್ಕೆ ಸಫಲರಾಗಿದ್ದನ್ನು ತಾನು ಅರಿತಿದ್ದೇನೆ. ಹಲವಾರು ರೋಗಗಳಿಗೆ ನಮ್ಮಲ್ಲಿರುವ ವಿಶ್ವಾಸ ಮತ್ತು ದೃಢ ಶಕ್ತಿ ದೊಡ್ಡ ಪ್ರೇರಣೆಯಾಗುತ್ತೆ ಎಂದರು. ಹಲವಾರು ರೋಗಗಳಿಗೆ ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸ ಮತ್ತು ದೃಢ ಶಕ್ತಿ ದೊಡ್ಡ ಪ್ರೇರಣೆ ಆಗ್ತದೆ. ಅದಕ್ಕೆ ನಮ್ಮ ಉಸ್ತಾದ್ ಅವರು ಕೂಡ ಒಬ್ಬರು ಕಾರಣಕರ್ತರಾಗಿದ್ದಾರೆ. ಮೊಯ್ದೀನ್ ಉಸ್ತಾದ್ ಅವರ ಹತ್ರ ಬಂದಂತ ಹಲವಾರು ಮಂದಿಯವರಿಗೆ ಅವರ ಒಂದು ದುಆ ಆಶೀರ್ವಾದ ಮತ್ತು ಅವರ ಒಂದು ಮೇಲ್ನೋಟದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತಕ್ಕಂಥ ಮಾತು ಕೂಡ ನನಗೆ ತಿಳಿದು ಬಂದಿದೆ. ಇಂಥ ಪಂಡಿತರು ನಮ್ಮ ಸಮುದಾಯಕ್ಕೆ ಮಾರ್ಗದರ್ಶನ ಕೊಡತಕ್ಕಂಥವ್ರು. ನಮ್ಮ ಸಮುದಾಯದಲ್ಲಿ ಹಲವಾರು ರೀತಿಯ ಯುವಕರು, ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ಸಮುದಾಯದ ಜನರು ಸಮಾಜಮುಖಿ ಕೆಲಸಗಳನ್ನ ಮಾಡುವುದರ ಜೊತೆಗೆ ನಮ್ಮ ಧಾರ್ಮಿಕ ಚೌಕಟ್ಟಿನೊಳಗೆ ಜೀವನವನ್ನ ಮಾಡಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಇಂಥ ಮಜ್ಲಿಸ್ಗಳು, ಇಂಥ ಕಾರ್ಯಕ್ರಮಗಳು ಸಹಕಾರಿ ಆಗ್ತದೆ. ನಮ್ಮ ಸಹೋದರಿಯರು ಕೂಡ ಇವತ್ತು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಲಿತಾ ಇದ್ದಾರೆ. ಆದರೆ ಸಹೋದರರ ಸಂಖ್ಯೆ ಕಲಿಯುವುದರಲ್ಲಿ ಬಹಳ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಮುದಾಯದ ಸಹೋದರರು ಸಮಾಜದ ಪ್ರಮುಖ ಹುದ್ದೆಗಳಲ್ಲಿ, ಅದು ತಹಶೀಲ್ದಾರ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅಥವಾ ಒಳ್ಳೆಯ ಧಾರ್ಮಿಕ ಪಂಡಿತರಾಗಿರ್ಬೋದು, ಅಥವಾ ಅಧ್ಯಾಪಕರಾಗಿರ್ಬೋದು, ಅಥವಾ ಸೈನ್ಯದಲ್ಲಿರ್ಬೋದು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನಾವು ದುಡಿದಾಗ ನಮ್ಮ ಸಮುದಾಯಕ್ಕೆ ಹೆಸರು ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ತಾವೆಲ್ಲ ಪ್ರತಿಯೊಬ್ಬರು ಪಣತೊಡಬೇಕು ಅಂತ ಹೇಳಿ ಕಡಂಗ ಬದ್ರಿಯಾ ಮಸೀದ್ನ ಮುದರ್ರಿಸ್ ಮೊಹಮ್ಮದ್ ಸಾದಿಕ್ ಸಕಾಫಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. തങ്ങളെ കബറടക്കിയിട്ടുള്ള കബറിൽ മഹാനവറുകളെ ആ താഴ്കബറിലങ്ങ് മൂടിയപ്പോഴുള്ള കല്ലെടുക്കാൻ വേണ്ടി നോക്കുമ്പോ താഴ്കബറിൽ മഹാനായ സാബിത്തുൽ ബുന്നാനി തങ്ങൾ നിസ്കരിക്കുകയാണ്. സുബ്ഹാനല്ലാഹ്. അത്ഭുതത്തോടെ ആ മഹാന്റെ രംഗം കണ്ടപ്പോ കല്ലെടുത്ത് പെട്ടെന്ന് താഴ്കബർ മൂടിക്കളഞ്ഞു. ഈ സംഭവം വീട്ടുകാരോട് വന്നിട്ട് ചോദിക്കുന്നു. ಮೊಹಿದ್ದೀನ್ ಜುಮಾ ಮಸೀದಿಯ ಖತೀಬರಾದ ಇರ್ಷಾದ್ ಇರ್ಫಾನಿ ಕೊಲ್ಲಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು. അല്ലാഹുവിന്റെ പ്രവാചകർ നബി മുഹമ്മദ് മുസ്തഫ സല്ലല്ലാഹു അലൈഹി വസല്ലം തങ്ങളെ സന്തോഷം സ്വീകരിക്കുമ്പോൾ ഒരു സ്വഹാബി മാത്രം പുറകിലേക്ക് മാറി നിൽക്കുകയാണ്. ആ സ്വഹാബിയുടെ ഹൃദയത്തിന്റെ അകത്തളങ്ങളിലേക്ക് കടന്നു വരുന്നത് എത്രയും ആളുകൾ അല്ലാഹുവിന്റെ സ്വർഗത്തിന് വേണ്ടി ആ സ്വർഗത്തിലേക്ക് എത്താൻ വിശുദ്ധമായ ഇസ്ലാമിന്റെ പ്രവർത്തനങ്ങൾക്ക് വേണ്ടി സ്വതക ചെയ്യുമ്പോൾ എന്റെ അടുക്കൽ ഒന്നുമില്ലല്ലോ അല്ലാഹ്, എന്റെ അടുക്കൽ കൊടുക്കാൻ സമ്പത്തൊന്നുമില്ല എന്ന് പറഞ്ഞ് പരാതികളും പരാധീനതകളുമായി സങ്കടത്തിന്റെ ഭാണ്ഡക്കെട്ടുകളുമായി ആ പ്രിയപ്പെട്ട സ്വഹാബി മാറി നിൽക്കുമ്പോൾ അല്ലാഹുവിന്റെ ഹബീബായ സല്ലല്ലാഹു അലൈഹി വസല്ലം തങ്ങളുടെ അടുക്കലേക്ക് ആ പ്രിയപ്പെട്ട സ്വഹാബി കടന്നു വരികയാണ്. ರಹೀಂ ಅಹಸನಿ ತನಹೂರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ആളുകൾ പങ്കെടുക്കുന്ന മജ്ലിസാണ്, ദുആക്ക് ഇജാബത്തുള്ള മജ്ലിസാണ് എന്ന് പറഞ്ഞുകൊണ്ട് മൊയ്തീൻ ഉസ്താദ് കുറച്ച് ഏടുകൾ കൊണ്ടുവരാൻ വേണ്ടി പറഞ്ഞിരുന്നു. ആ ഏട് കൊണ്ടുവരാൻ ചോദിച്ചപ്പോ അത് കുറച്ച് കൊണ്ടേ പോരാ, കുറച്ച് കൂടുതൽ എടുത്തോ എന്ന് പറഞ്ഞ് ഇങ്ങോട്ട് പറഞ്ഞയച്ചതാണ്. അല്ലാഹു ಒಪ್ಪക്കും ನಮಕ್ಕುಮೆಲ್ಲ. ಕಾರ್ಯಕ್ರಮದಲ್ಲಿ ಶಾಹಿದ್ ತೆಕ್ಕಿಲ್ ಅವರಿಂದ ಮೊಹಿಯುದ್ದೀನ್ ಉಸ್ತಾದರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು.
ಈ ಸಂದರ್ಭ ಕಡಂಗ ಬದ್ರಿಯಾ ಮಸೀದಿಯ ಅಧ್ಯಕ್ಷ ಉಸ್ಮಾನ್ ಹಾಜಿ, ಮೊಯ್ಯುದ್ದೀನ್ ಮಸೀದಿಯ ಅಧ್ಯಕ್ಷ ಕುಂಜಾಬ್ದುಲ್ಲಾ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮೈಸಿ ಕತ್ತಣಿರ, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಸುಬೇರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.